ವಿಜಯ್ ದೇವರಕೊಂಡ ರಶ್ಮಿಕಾ ವೆಡ್ಡಿಂಗ್ ಕಾರ್ಡ್ ವೈರಲ್ ಆಗ್ತಾ ಇದೆ. ಫೆಬ್ರವರಿ 26ರಂದು ಅದ್ದೂರಿಯಾಗಿ ವಿಜಯ್ ರಶ್ಮಿಕಾ ಮದುವೆ. ವಿಜಯ್ ದೇವರಕೊಂಡ ರಶ್ಮಿಕಾ ವೆಡ್ಡಿಂಗ್ ಕಾರ್ಡ್ ವೈರಲ್. ಫೆಬ್ರವರಿ 26ರಂದು ಅದ್ದೂರಿಯಾಗಿ ವಿಜಯ್ ರಶ್ಮಿಕಾ ಮದುವೆ. ಆತ್ಮೀಯ ಸ್ನೇಹಿತರು ಹಾಗೂ ಕುಟುಂಬದವರ ಜೊತೆ ವಿವಾಹ. ರಾಜಸ್ಥಾನ ಉದಯಪುರದ ಅರಮನೆಯೊಂದರಲ್ಲಿ ಮದುವೆ. ಮಾರ್ಚ್ 4ರಂದು ಹೈದರಾಬಾದ್ನಲ್ಲಿ ಅದ್ದೂರಿ ಆರತಕ್ಷತೆ. ಹೈದರಾಬಾದ್ನ ಬಂಜಾರಾ ಹಿಲ್ಸ್ನಲ್ಲಿ ರಿಸೆಪ್ಷನ್. ಫ್ಯಾನ್ಸ್ಗಾಗಿ ಹೈದರಾಬಾದ್ನಲ್ಲಿ ಆರತಕ್ಷತೆ ಕಾರ್ಯಕ್ರಮ. ಎಲ್ಲೂ ಸಹ ಇಬ್ಬರು ಮದುವೆ ಬಗ್ಗೆ ಹೇಳಿಕೊಂಡಿರಲಿಲ್ಲ. ಈಗಲೂ ಅಧಿಕೃತವಾಗಿಲ್ಲ ರಶ್ಮಿಕಾ ವಿಜಯ್ ಇನ್ವಿಟೇಷನ್. ಎಲ್ಲವನ್ನ ಗುಟ್ಟಾಗಿಯೇ ಇಟ್ಟಿರೋ ರಶ್ಮಿಕಾ ದೇವರಕೊಂಡ. ವಿಜಯ್ ದೇವರಕೊಂಡ ರಶ್ಮಿಕಾ ವೆಡ್ಡಿಂಗ್ ಕಾರ್ಡ್ ಇದೀಗ ವೈರಲ್ ಆಗ್ತಾ ಇದೆ. ಫೆಬ್ರವರಿ 26ರಂದು ಅದ್ದೂರಿಯಾಗಿ ವಿಜಯ್ ರಶ್ಮಿಕಾ ಮದುವೆ ನಡೆಯುತ್ತೆ. ನೀವು ಸ್ನೇಹಿತರಿಗೋಸ್ಕರ, ಫ್ಯಾನ್ಸ್ಗಳಿಗೋಸ್ಕರ ರಾಜಸ್ಥಾನದ ಉದಯಪುರದ ಅರಮನೆಯೊಂದರಲ್ಲಿ ಮದುವೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮಾರ್ಚ್ 4ರಂದು ಹೈದರಾಬಾದ್ನಲ್ಲಿ ಅದ್ದೂರಿಯಾಗಿ ಆರತಕ್ಷತೆ ಇರುತ್ತೆ. ಆರತಕ್ಷತೆಯನ್ನ ಫ್ಯಾನ್ಸ್ಗಾಗಿ ಏರ್ಪಡಿಸಿರುವಂಥದ್ದು. ನೋಡಿ, ಇನ್ವಿಟೇಷನ್ ಕಾರ್ಡ್ ಸಹಿತ ವೈರಲ್ ಆಗ್ತಾ ಇದೆ. ಡೇಟ್ ಕೂಡ ಅನೌನ್ಸ್ ಆಗ್ತಾ ಇದೆ. ಬಟ್ ಇವರಿಬ್ರು ಸಹಿತ ಎಲ್ಲೂ ಕೂಡ ಅಧಿಕೃತವಾಗಿ ಇದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿಲ್ಲ, ಮಾತನಾಡಿಲ್ಲ. ಎಲ್ಲವನ್ನ ಸಹಿತ ಗುಟ್ಟಾಗಿಯೇ ಇವರು ಇದುವರೆಗೂ ಕೂಡ ಸೀಕ್ರೆಟ್ ಅನ್ನ ಮೇಂಟೈನ್ ಮಾಡ್ತಾ ಬಂದಂತ ಜೋಡಿ ಇದು. ಸೊ ಹೀಗಾಗಿ ಸಾಕಷ್ಟು ಗಾಸಿಪ್ಗಳಿತ್ತು, ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ನಾವು ಗಮನಿಸಿದಾಗೆ ಇವರಿಬ್ರು ದೇವರಕೊಂಡ ಮತ್ತು ರಶ್ಮಿಕಾ ಇಬ್ರು ಕೂಡ ಲವ್ ಅಲ್ಲಿ ಇದ್ದಾರೆ, ಇಬ್ರು ಮದುವೆ ಆಗ್ತಾರೆ, ಇಬ್ರು ಕೂಡ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅನ್ನುವಂತ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಇತ್ತು. ಬಟ್ ಅದು ಸತ್ಯನ ಸುಳ್ಳ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಕೊಡೋದಾಗ್ಲಿ, ಇದ್ರ ಬಗ್ಗೆ ಮಾತನಾಡೋದಾಗ್ಲಿ ಎಲ್ಲೂ ಸಹಿತ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಾತನಾಡಿರಲಿಲ್ಲ. ಬಟ್ ಸದ್ಯಕ್ಕೆ ಇದೀಗ ಫೆಬ್ರವರಿ 26ರಂದು ಇಬ್ಬರ ವಿವಾಹ ನೆರವೇರುತ್ತೆ. ಇನ್ನು ಅದರಂತೆ ಮಾರ್ಚ್ 4ರಂದು ರಿಸೆಪ್ಷನ್ ಸಹಿತ ಇರುವಂತದ್ದು ಹೈದರಾಬಾದ್ನಲ್ಲಿ. ಇತ್ತೀಚೆಗಷ್ಟೇ ಒಂದು ದೇವರಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮಾಜಿ ಪ್ರೇಯಸಿಯಿಂದ ಒಂದಿಷ್ಟು ವಿಡಿಯೋಗಳು ಸಹಿತ, ಒಂದಿಷ್ಟು ಫೋಟೋಗಳು ಸಹಿತ ವೈರಲ್ ಆಗಿತ್ತು. ಇದೆಲ್ಲವೂ ಕೂಡ ಸುದ್ದಿ ಹರಿದಾಡ್ತಾ ಇದ್ದಂತೆ ಒಂದಿಷ್ಟು ಏನಾಗಬಹುದು ಹಾಗಾದ್ರೆ ಈ ಒಂದು ವಿಚಾರದಲ್ಲಿ ಅನ್ನುವಂತ ಒಂದಿಷ್ಟು ಸುದ್ದಿಗಳು ಇತ್ತು. ಬಟ್ ಇದೀಗ ಎಲ್ಲದಕ್ಕೂ ಸಹಿತ ತೆರೆಯನ್ನ ಎಳೆದಿರುವಂತಹ ಈ ಜೋಡಿ ಫೈನಲ್ ಆಗಿ ಮದುವೆಗೆ ರೆಡಿ ಆಗಿದ್ದಾರೆ. ಇದೇ ಫೆಬ್ರವರಿ 26ರಂದು ಮದುವೆ ನೆರವೇರುತ್ತೆ. ನಂತರ ಮಾರ್ಚ್ 4ರಂದು ರಿಸೆಪ್ಷನ್ ಸಹಿತ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಜಾ. ರೋಜಾ, ಇದೀಗ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಮಧ್ಯೆ ಏನೋ ಒಂದು ರಿಲೇಶನ್ಶಿಪ್ ಇದೆ, ಬಟ್ ಎಲ್ಲೂ ಕೂಡ ಅಧಿಕೃತವಾಗಿ ಹೇಳಿಕೊಂಡಿಲ್ಲ ಅನ್ನುವಂಥ ಒಂದಿಷ್ಟು ಗಾಸಿಪ್ಗಳು ಹರಿದಾಡ್ತಾ ಇತ್ತು. ಬಟ್ ಇದೀಗ ನೇರವಾಗಿ ಅವರ ಫೆಬ್ರವರಿ 26ರಂದು ಮದುವೆಯ ದಿನಾಂಕ ಸಹಿತ ಅಲ್ಲಿ ಘೋಷಣೆ ಆಗಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ರೋಜಾ ಈ ಬಗ್ಗೆ? ಹೌದು ಅಂತ ಏನಂತ ಹೇಳಿದ್ರೆ ಬರೀ ಗಾಳಿ ಮಾತುಗಳು ಅಂತ ಏನ್ ಹೇಳ್ತೀವಿ ಅದು ಮಾತ್ರ ಇದುವರೆಗೂ ಕೂಡ ನಮಗೆ ಕೇಳ ಸಿಗ್ತಾ ಇತ್ತು, ಕಾಣ ಸಿಗ್ತಾ ಇತ್ತು. ಬಟ್ ಎಲ್ಲೂ ಕೂಡ ಅಧಿಕೃತವಾದಂತಹ ಮಾಹಿತಿ ಹೊರ ಬಿದ್ದಿರ್ಲಿಲ್ಲ. ಬಟ್ ಇದೀಗ ವಿಜಯ್ ದೇವರಕೊಂಡ ರಶ್ಮಿಕಾ ಮಂದಣ್ಣ ಮದುವೆಯ ಆಹ್ವಾನ ಪತ್ರಿಕೆ ಅನ್ನೋದು ಈಗ ಕೈ ಸೇರಿದೆ ಅಂತಾನೆ ಹೇಳ್ಬಹುದು. ಏನಿದ್ರು ಓದೋದಷ್ಟೇ ಬಾಕಿ ಇರೋದು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ಇನ್ವಿಟೇಷನ್ ಯಾವಾಗ ವೈರಲ್ ಆಗ್ತಾ ಇದೆ ಆ ಸಂದರ್ಭದಲ್ಲಿ ವರ್ಷಗಳಿಂದ ಕೂಡ ನಟಿ ರಶ್ಮಿಕಾ ಮತ್ತೆ ನಟ ವಿಜಯ್ ದೇವರಕೊಂಡ ಅವರು ಮದುವೆ ಆಗ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇತ್ತು. ನಾನು ಹೇಳಿದಾಗೆ ಕಳೆದ 2 ತಿಂಗಳಿಂದ ಈ ಜೋಡಿ ಮದುವೆ ಬಗ್ಗೆ ಚರ್ಚೆ ಆಗ್ತಾನೆ ಇದೆ ಬರೀತಾ. ಅಷ್ಟೇ ಅಲ್ಲದೆ ಇವರು ಮದುವೆ ತಯಾರಿಗೆ ಅಂತ ಹೇಳ್ಬಿಟ್ಟು ಮಾಡಿದಂತಹ ಮಂಟಪದ ವಿಡಿಯೋ ಕೂಡ ಈ ಹಿಂದೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಕೂಡ. ಅಂಡ್ ಒಂದಷ್ಟು AI ಅಂದ್ರೆ ರಶ್ಮಿಕಾ ಮಂದಣ್ಣ ಮತ್ತೆ ವಿಜಯ್ ದೇವರಕೊಂಡ ಅವರು ಮದುವೆ ಆಗ್ತಾ ಇರೋ ರೀತಿ ನೋಡ್ತಾ ಇದ್ವಿ ನಾವು. AI ಕೂಡ ಸಾಕಷ್ಟು ವೈರಲ್ ಮಾಡ್ತಾ ಇದ್ರು. ಬಟ್ ಎಲ್ಲವೂ ಕೂಡ ಇವ್ರು ಏನ್ ಇವಾಗ ಅಧಿಕೃತವಾಗಿ ಹೇಳಿದ್ದಾರೆ ಅದಕ್ಕಿಂತ ಮೊದಲು ಯಾವ್ದು ಕೂಡ ಕ್ಲಾರಿಟಿ ಇರ್ಲಿಲ್ಲ. ಬಟ್ ಈಗ ಇನ್ವಿಟೇಷನ್ ಮುಖಾಂತರ ನಮ್ಗೊಂದು ಸ್ಪಷ್ಟನೆ ಸಿಗ್ತಾ ಇದೆ. ಯಾವಾಗ ಮದುವೆ ಏನು ಎತ್ತ ಅಂತ ನೋಡ್ತಾ ಹೋಗೋದಾದ್ರೆ ಇದೇ ತಿಂಗಳ ಫೆಬ್ರವರಿ 26ಕ್ಕೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ರಶ್ಮಿಕಾ ಹಾಗೆ ವಿಜಯ್ ದೇವರಕೊಂಡ ಮದುವೆ ನಡೆಯಲಿದೆ ಅನ್ನುವಂಥದ್ದು. ಈಗ ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ಮದುವೆ ಆಹ್ವಾನ ಪತ್ರಿಕೆ ಕೂಡ ಫೈನಲ್ ಆಗಿ ರಿವೀಲ್ ಮಾಡಿರುವಂಥದ್ದು. ಇನ್ನು ವೈರಲ್ ಆಗ್ತಾ ಇದೆ ಕೂಡ ವರಿತಾ. ಈ ಒಂದು ಆಮಂತ್ರಣ ಪತ್ರಿಕೆ ಫೋಟೋ ಏನಿದೆ ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಮದುವೆ ಆಗ್ತಾ ಇದ್ದಾರೆ ಅನ್ನುವಂತಹ ವಿಚಾರ. ನಟಿ ರಶ್ಮಿಕಾ ವಿಜಯ್ ಕಳೆದ ವರ್ಷ ಅಕ್ಟೋಬರ್ ನಲ್ಲಿ ಹೈದರಾಬಾದ್ ನಲ್ಲಿ ನಡೆದಂತಹ ಒಂದು
ಖಾಸಗಿ ಸಮಾರಂಭದಲ್ಲಿ ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿದ್ರು ಅಂತ ಕೂಡ ಸುದ್ದಿ ಆಗಿತ್ತು. ಈಗ ಮದುವೆ ಅನ್ನುವಂಥದ್ದು ಅಧಿಕೃತವಾಗಿ ಘೋಷಣೆ ಆಗಿದೆ. ಆಹ್ವಾನ ಪತ್ರಿಕೆಯಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ನಮ್ಮ ಜೀವನದಲ್ಲಿ ಇದೊಂದು ಹೊಸ ಅಧ್ಯಯನವನ್ನ ಆರಂಭ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಈ ಜರ್ನಿಯ ಭಾಗ ಆಗಿರುವಂತಹ ನಿಮ್ಮ ಉಪಸ್ಥಿತಿ ನಮಗ್ ತುಂಬಾ ಮುಖ್ಯ ಆಗಿರುತ್ತೆ. ನಿಮ್ಮ ಹಾರೈಕೆ, ಆಶೀರ್ವಾದ ಎಲ್ಲವೂ ಕೂಡ ನಮ್ಮ ಮೇಲೆ ಇರ್ಲಿ. ನಮ್ಮ ಸಂಭ್ರಮವನ್ನ ಇನ್ನೂ ಕೂಡ ಹೆಚ್ಚುತ್ತೆ. ಸೊ ನಿಮ್ಮ ಪ್ರೆಸೆನ್ಸ್ ನಮಗೆ ತುಂಬಾ ಮುಖ್ಯ. ಮಾರ್ಚ್ 4ಕ್ಕೆ ಆರತಕ್ಷತೆ ಇರುತ್ತೆ. ಪ್ರೀತಿಯಿಂದ ಆಹ್ವಾನಿಸ್ತೀವಿ ಅಂತ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬುಧವಾರ ಮಾರ್ಚ್ 4 ಮತ್ತೆ ಸಮಯ 7 ಗಂಟೆಗೆ ಇರುತ್ತೆ. ತಾಜ್ ಕೃಷ್ಣ ಬಂಜಾರಾ ಹಿಲ್ಸ್ ಹೈದರಾಬಾದ್ ಇಲ್ಲಿ ನಡೆಯುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಆಗಮನದ ನಿರೀಕ್ಷೆಯಲ್ಲಿ ಸಪ್ರೇಮ ವಂದನೆಗಳೊಂದಿಗೆ ಅಂತ ಹೇಳ್ಬಿಟ್ಟು ಆಹ್ವಾನ ಪತ್ರಿಕೆಯಲ್ಲಿ ಉಲ್ಲೇಖ ಆಗಿದೆ ಬಂದಿತಾ. ಓಕೆ, ಥ್ಯಾಂಕ್ ಯು ರೋಜಾ ನಿಮ್ಮೆಲ್ಲ ಮಾಹಿತಿಗೆ.